ರಮೇಶ್ಗೆ ಬುದ್ಧಿಯನ್ನ ಸಹ ಕಲಿಸಿರುವಂತದ್ದು ಇದೀಗ ನಿಧಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಕರ್ಣ ಮತ್ತೆ ನಿಧಿಯ ಒಂದು ಕ್ಯೂಟ್ನೆಸ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರಮೇಶ್ ಇದಾರಲ್ಲ, ಯಾವತ್ತೂ ಕೂಡ ಈ ಕರ್ಣ ನಿಧಿನಂತೂ ಒಪ್ಕೊಳ್ತಾನೆ ಇಲ್ಲ. ಸೊ ಮನೆಯ ಮಗ ಮತ್ತು ಸೊಸೆ ಅಂತ ಒಪ್ಕೋಬೇಕಲ್ವಾ, ಆದ್ರೆ ಒಪ್ಕೋತಾನೆ ಇಲ್ಲ. ನೀವ್ ಯಾವತ್ತೂ ಕೂಡ ನನಗೆ ಹೊರ್ಗಿನವ್ರೆ, ಕರ್ಣನ್ ಕೂಡ ಹೊರ್ಗಿನವನು, ಆತ ಎಲ್ಲೋ ಬೇರೆ ಕಡೆ ಸಿಕ್ಕಿದ್ದು, ನೀನು ಕೂಡ ಹೊರ್ಗಿನವಳೆ. ನೀನ್ ಏನೇ ನನ್ನ ಹತ್ರ ಬಂದು ಮಾತಾಡ್ಸಿದ್ರು ನಾನು ಇಂಪ್ರೆಸ್ ಆಗುವುದಿಲ್ಲ, ನಿನ್ನ ಮಾತಾಡ್ಸೋದಿಲ್ಲ ಅಂತ ಕೂಡ ರಮೇಶ್ ಸಿಡುಕೋದು. ಆದ್ರೆ ಇಲ್ಲಿ BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು ಎಲ್ಲವನ್ನೂ ಕೂಡ ನಿಧಿ ಮಾಡ್ತಾ ಇದ್ದಾಳೆ. ನಿಧಿಯ ಒಂದು ಒಳ್ಳೆ ಗುಣಗಳು ಜನರಿಗೆ ತುಂಬಾನೇ ಇಷ್ಟ, ಮಾಲತಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊ ಹೀಗಾಗಿ ಸ್ಟ್ರಿಕ್ಟ್ ಆಗಿ ನೀವು ಡಯಟ್ ಫಾಲೋ ಮಾಡಲೇಬೇಕು. ಶುಗರ್ ಜಾಸ್ತಿ ಆಗಿದೆ, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. 1 ತಿಂಗಳು ಫಾಲೋ ಮಾಡಿ ಶುಗರ್ಲೆಸ್ ಕಾಫಿ ಕುಡೀರಿ. ಇನ್ಮೇಲೆ 2 ಟೈಮ್ ಕುಡಿಬೇಕು, 6 ಟೈಮ್ ಕುಡಿಬಾರ್ದು ಅಂತೆಲ್ಲ ಬುದ್ಧಿ ಮಾತುಗಳನ್ನ ರಮೇಶ್ಗೆ ಹೇಳ್ದಂತ ಟೈಮ್ ಅಲ್ಲಿ ಕರ್ಣ ಇರೋದಿಲ್ಲ ಮನೆಯಲ್ಲಿ. ನಿಧಿ ಎಲ್ಲವನ್ನೂ ಕೂಡ ಚೆಕ್ ಮಾಡೋದು. ಬಟ್ ಇಲ್ಲಿ ರಮೇಶ್ ನಿಧಿಗೆನೆ ಬೈದು ಕಳಿಸ್ತಾನೆ, ನೀನೇನೇ ಚೆಕ್ ಮಾಡಿದ್ರು ಏನೇ ಮಾಡಿದ್ರು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಈಗಲೂ ಕೂಡ ಕಾಫಿ ಕುಡಿತೀನಿ ಅಂತ ಕೂಡ ಮುಂದಾಗ್ತಾರೆ. ಸೊ ನಿಧಿಯ ಮಾತನ್ನ ರಮೇಶ್ ಕೇಳ್ತಾ ಇಲ್ಲ. ರಮೇಶ್ಗೆ ಕರುಣೆಯಿಂದ ಚೆಕಪ್ ಮಾಡಕ್ಕೆ ಬಂದ್ರೆ ನೋಡಿ ನಿಧಿಗೆ ಯಾವ ರೀತಿ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ರಮೇಶ್ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಅನ್ಬೋದು.